ಶಿವನಿಗಾಗಿ 5 ವರ್ಷಗಳ 1000 ತಪಸ್ಸನ್ನು ಮಾಡಿ ಆತನನ್ನೇ ಕಾದು ಒಲಿಸಿಕೊಂಡ ದಿಟ್ಟ ಹೆಣ್ಣು ಮಗಳು ಶರದ್ ನವರಾತ್ರಿಯ 3ನೇ ದಿನಕ್ಕೆ ಆರಾಧ್ಯ ದೇವತೆ ಚಂದ್ರಘಂಟಾದೇವಿ. ಈಕೆಗೆ ಅಷ್ಟಭುಜಗಳಿದ್ದು ದೇವಾನುದೇವತೆಯರ ಆಯುಧಗಳಾದ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಕತ್ತಿ, ಕಮಲ, ಗಂಟೆ ಹಾಗೂ ಕಮಂಡಲವನ್ನು ಹಿಡಿದು ಮತ್ತೊಂದು ಅಭಯವಸ್ತವಾಗಿರುತ್ತೆ. ಈಕೆ ಉಗ್ರರೂಪಿಯಾಗಿದ್ದು ಶಿವನ ಹಾಗೆ ಹಣೆಯ ಮೇಲೆ ಈಕೆಗೂ 3ನೇ ಕಣ್ಣು ಸಹ ಇದೆ ಹಾಗೂ ಈಕೆಯ 3ನೇ ಕಣ್ಣು ಸದಾ ತೆರೆದಿರುತ್ತೆ. ಇದು ದುಷ್ಟರ ವಿರುದ್ಧ ಯುದ್ಧಕ್ಕೆ ತಾನು ಸದಾ ಸಿದ್ಧೋ ಅನ್ನೋದನ್ನ ಸೂಚಿಸ್ತಾ ಇರುತ್ತೆ. ತಾರಕಾಸುರನ ವಿರುದ್ಧ ಯುದ್ಧದಲ್ಲಿ ಕತ್ತಲೆಯಲ್ಲಿ ಬೆಳಕು ತೋರಿದ ಚಂದ್ರ ಇವಳ ಶಿರವನ್ನು ಅಲಂಕರಿಸಿದ. ಶತ್ರುಗಳನ್ನು ಜೋರಾದ ಘಂಟಾನಾದದಿಂದ ಎದುರಿಸಲು ಬಳಸಿದ ಗಂಟೆ ಇವಳ ಕೈಯಲ್ಲೇ ಉಳಿದು ಇವಳ ಹೆಸರಿಗೆ ಸೇರ್ಪಡೆಯಾಯಿತು. ಇನ್ನು ಯುದ್ಧದಲ್ಲಿ ಈಕೆಗೆ ಸಹಾಯ ಮಾಡಿದ ತೋಳ ಈಕೆಗೆ ವಾಹನವಾಯಿತು. ಈಕೆಗೆ ಪ್ರಿಯವಾದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಇನ್ನು ಈಕೆಯನ್ನು ಒಲಿಸಿಕೊಳ್ಳೋಕೆ ನಾವು ಹೇಳಬೇಕಾಗಿರೋ ಮಂತ್ರ ಈ ರೀತಿ ಇದೆ: ಓಂ ದೇವಿ ಚಂದ್ರಘಂಟಾಯೈ ನಮಃ. ಇನ್ನು ಪ್ರಸಾದ ಹಾಲಿನಿಂದ ಏನಾದರೂ ನೈವೇದ್ಯ ಮಾಡಿ ಇಡಬಹುದು. ಥ್ಯಾಂಕ್ ಯು ಸೋ ಮಚ್. ಶಿವನಿಗಾಗಿ 5 ವರ್ಷಗಳ 1000 ತಪಸ್ಸನ್ನು ಮಾಡಿ ಆತನನ್ನೇ ಕಾದು ಒಲಿಸಿಕೊಂಡ ದಿಟ್ಟ ಹೆಣ್ಣು ಮಗಳು ಶರದ್ ನವರಾತ್ರಿಯ 3ನೇ ದಿನಕ್ಕೆ ಆರಾಧ್ಯ ದೇವತೆ ಚಂದ್ರಘಂಟಾದೇವಿ. ಈಕೆಗೆ ಅಷ್ಟಭುಜಗಳಿದ್ದು ದೇವಾನುದೇವತೆಯರ ಆಯುಧಗಳಾದ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಕತ್ತಿ, ಕಮಲ, ಗಂಟೆ ಹಾಗೂ ಕಮಂಡಲವನ್ನು ಹಿಡಿದು ಮತ್ತೊಂದು ಅಭಯವಸ್ತವಾಗಿರುತ್ತೆ. ಈಕೆ ಉಗ್ರರೂಪಿಯಾಗಿದ್ದು ಶಿವನ ಹಾಗೆ ಹಣೆಯ ಮೇಲೆ ಈಕೆಗೂ 3ನೇ ಕಣ್ಣು ಸಹ ಇದೆ ಹಾಗೂ ಈಕೆಯ 3ನೇ ಕಣ್ಣು ಸದಾ ತೆರೆದಿರುತ್ತೆ. ಇದು ದುಷ್ಟರ ವಿರುದ್ಧ ಯುದ್ಧಕ್ಕೆ ತಾನು ಸದಾ ಸಿದ್ಧೋ ಅನ್ನೋದನ್ನ ಸೂಚಿಸ್ತಾ ಇರುತ್ತೆ. ತಾರಕಾಸುರನ ವಿರುದ್ಧ ಯುದ್ಧದಲ್ಲಿ ಕತ್ತಲೆಯಲ್ಲಿ ಬೆಳಕು ತೋರಿದ ಚಂದ್ರ ಇವಳ ಶಿರವನ್ನು ಅಲಂಕರಿಸಿದ. ಶತ್ರುಗಳನ್ನು ಜೋರಾದ ಘಂಟಾನಾದದಿಂದ ಎದುರಿಸಲು ಬಳಸಿದ ಗಂಟೆ ಇವಳ ಕೈಯಲ್ಲೇ ಉಳಿದು ಇವಳ ಹೆಸರಿಗೆ ಸೇರ್ಪಡೆಯಾಯಿತು. ಇನ್ನು ಯುದ್ಧದಲ್ಲಿ ಈಕೆಗೆ ಸಹಾಯ ಮಾಡಿದ ತೋಳ ಈಕೆಗೆ ವಾಹನವಾಯಿತು. ಈಕೆಗೆ ಪ್ರಿಯವಾದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಇನ್ನು ಈಕೆಯನ್ನು ಒಲಿಸಿಕೊಳ್ಳೋಕೆ ನಾವು ಹೇಳಬೇಕಾಗಿರೋ ಮಂತ್ರ ಈ ರೀತಿ ಇದೆ: ಓಂ ದೇವಿ ಚಂದ್ರಘಂಟಾಯೈ ನಮಃ. ಇನ್ನು ಪ್ರಸಾದ ಹಾಲಿನಿಂದ ಏನಾದರೂ ನೈವೇದ್ಯ ಮಾಡಿ ಇಡಬಹುದು. ಥ್ಯಾಂಕ್ ಯು ಸೋ ಮಚ್.